ಈ ವಿಡಿಯೋದಲ್ಲಿ ನಾನು ಅಲರ್ಟ್ ಮೋಷನ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಹೇಗೆ ಎಫೆಕ್ಟ್ಸ್ನ ಕ್ರಿಯೇಟ್ ಮಾಡೋದು, ಹೇಗೆ ಶೇಕ್ ಕ್ರಿಯೇಟ್ ಮಾಡೋದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲರ್ಟ್ ಮೋಷನ್ನೇ ಯಾಕಂದರೆ ಈ ರೀತಿ ಆಫ್ಟರ್ ಎಫೆಕ್ಟ್ ಥರ ಎಡಿಟ್ ಅಲರ್ಟ್ ಮೋಷನಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಮಾಡ್ಬೋದು. ಸೊ ಈ ವಿಡಿಯೋನ ಕ್ಯಾಪ್ಕಟ್ ಯೂಸ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಈ ಮೇಜರ್ 6 ಪಾಯಿಂಟ್ಸ್ನ ಕವರ್ ಮಾಡ್ತೀನಿ. ಅದರಲ್ಲಿ ಮೇನ್ ಆ್ಯಂಡ್ ಫಸ್ಟ್ ಒನ್ ಇನ್ಸ್ಟಾಲೇಷನ್. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು ಈ ರೀತಿ ಸ್ಮೂತ್ ಟ್ರಾನ್ಸಿಷನ್ಸ್ ಮತ್ತು ಸ್ಮೂತ್ ಆ್ಯಂಡ್ ಹಾರ್ಡ್ ಶೇಕ್ನ ಮಾಡೋದನ್ನು ಕಲ್ತಿರ್ತೀರ. ಓಕೆ, ಇದು ಆ್ಯಪ್ ಇಂಟರ್ಫೇಸ್ ಆ್ಯಂಡ್ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಕಂಡು ಬರುತ್ತೆ. ಮತ್ತು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ಗೆ ನೀವು ನೇಮ್ನ ಕೊಡ್ಬೋದು. ಮತ್ತು ಇದ್ರ ಕೆಳಗಡೆ ತುಂಬ ಟೈಪ್ಸ್ ಆಫ್ ರೇಷಿಯೋಸ್ ಇದೆ. ನೀವು ಯಾವ್ದು ಬೇಕಾದನ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ರೆಸಲ್ಯೂಷನ್ಸ್ ಕೂಡ ಸೆಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು 4:5 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಇಷ್ಟಾದ್ಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಡಿಟಿಂಗ್ ಪ್ಯಾನಲ್ ಓಪನ್ ಆಗುತ್ತೆ. ಸೊ ಇಲ್ಲಿಂದ ರಿಯಲ್ ಎಡಿಟಿಂಗ್ ಆಟ ಶುರುವಾಗೋದು. ಸೊ ಇಲ್ಲಿರೋ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆನು ಟಾಗಲ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಮೊದಲನೇದು ಶೇಪ್. ಇದರಲ್ಲಿ ಆಲ್ರೆಡಿ ಪ್ರೀ ಮೇಡ್ ತುಂಬಾ ಶೇಪ್ಸ್ ಇರುತ್ತೆ. ನೆಕ್ಸ್ಟ್ ಮೀಡಿಯಾ, ಇಲ್ಲಿ ನೀವು ವಿಡಿಯೋಸ್ ಅಥವಾ ಫೋಟೋಸ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಆಡಿಯೋ, ಇಲ್ಲಿ ನಿಮ್ಮ ಆಡಿಯೋನ ಆ್ಯಡ್ ಮಾಡ್ಬೋದು. ಈ ಆಬ್ಜೆಕ್ಟ್ ಮತ್ತೆ ಎಲಿಮೆಂಟ್ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಮತ್ತೆ ಟೆಂಪ್ಲೇಟ್ಸ್, ಈ ಟೆಂಪ್ಲೇಟ್ಸ್ನ ಹೇಗೆ ಆ್ಯಡ್ ಮಾಡ್ಕೊಂಡು ಮತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು ಅಂತ ಅದನ್ನು ಕೂಡ ಮುಂದೆ ಹೇಳ್ಕೊಡ್ತೀನಿ. ಮತ್ತೆ ಈ ವಿಡಿಯೋದಲ್ಲಿ ಮಾಡ್ತಿರೋ ಟ್ರಾನ್ಸಿಷನ್ಸ್, ಶೇಕ್ಸ್ ಅಥವಾ ಎಫೆಕ್ಟ್ಸ್ನ ಪ್ರಿಸೆಟ್ ಕೊಡ್ತೀನಿ. ಸೊ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಮುಂದೆ ವಿಡಿಯೋದಲ್ಲಿ ಅದನ್ನ ಹೇಗೆ ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನೆಕ್ಸ್ಟ್ ಡ್ರಾಯಿಂಗ್ ಟೂಲ್. ಇಲ್ಲಿ ನೀವು ತುಂಬ ಥರ ಡ್ರಾಯಿಂಗ್ ಮಾಡ್ಬೋದು. ಲೈಕ್ ಕಂಟಿನ್ಯೂಟಿ ಡ್ರಾಯಿಂಗ್, ಪೆನ್ಸಿಲ್ ಡ್ರಾಯಿಂಗ್ ಅಥವಾ ಬ್ರಷ್ ಡ್ರಾಯಿಂಗ್. ಮತ್ತು ನೀವು ಇದನ್ನ ಎರೋಸ್ ಕೂಡ ಮಾಡ್ಬೋದು. ಮತ್ತು ಯಾವುದಾದ್ರೂ ಲೇಯರ್ ಡಿಲೀಟ್ ಮಾಡಬೇಕಂದ್ರೆ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೇಲೆಗೆ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ಇರೋದು ಟೆಕ್ಸ್ಟ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೀಪ್ಯಾಡ್ ಓಪನ್ ಆಗುತ್ತೆ. ನೀವು ಇಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಮತ್ತು ಇಲ್ಲಿ ಮೇಲೆ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವೇರಿಯಸ್ ಫಾಂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಮತ್ತು ವಿ ವಾಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಫಾಂಟ್ಸ್ ಸಿಗುತ್ತೆ. ನಿಮಗೆ ಯಾವ್ದು ಬೇಕಾದನ್ನ ಆ್ಯಡ್ ಮಾಡ್ಬೋದು. ಈ ಲಾಸ್ಟ್ 1 ನಿಮಿಷದಲ್ಲಿ ಹೇಗೆ ಫಂಕ್ಷನ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಟ್ಟೆ. ನೆಕ್ಸ್ಟ್ ಬರೋ 20 ಸೆಕೆಂಡಲ್ಲಿ ಹೇಗೆ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಓಕೆ, ಈ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ಗೆ ಬಂದರೆ ನಾವು ಇಮೇಜಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಹಾಗೆ ನಾನು ಎಕ್ಸಾಂಪಲ್ಗೆ ಈ ಇಮೇಜ್ನ ಆ್ಯಡ್ ಮಾಡ್ಕೋತೀನಿ. ಸೊ ಹಾಗೆ ಇಲ್ಲಿ ಕಾಣ್ತಿರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫಿಲ್ ಕಂಪೋಸಿಷನ್ ಏರಿಯಾ ಅನ್ನೋ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಮೇಜ್ ಫುಲ್ ಸ್ಕ್ರೀನ್ ಆಗಿ ಸೆಟ್ ಆಗುತ್ತೆ. ಮತ್ತು ನಾವು ಫೋಟೋಸ್ ಅಥವಾ ವಿಡಿಯೋಸ್ಗೆ ಏನಾದರೂ ಎಫೆಕ್ಟ್ ಆ್ಯಡ್ ಮಾಡಬೇಕಂದ್ರೆ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪ್ಯಾನಲ್ ಓಪನ್ ಆಗುತ್ತೆ. ಸೊ ನಾವು ಇಲ್ಲಿಂದ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಬೋದು. ಸೊ ಮೊದಲಿಗೆ ಇಲ್ಲಿ ಕೆಳಗಡೆ ಕಾಣ್ತಿರೋ ಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇಮೇಜ್ನ ಸ್ಪೆಸಿಫಿಕ್ ಮೋಷನ್ನ ನಾವು ಕಂಟ್ರೋಲ್ ಮಾಡ್ಬೋದು, ಲೈಕ್ ದಿಸ್. ಮತ್ತು ಇವೆರಡು ಅಂಡು ಮತ್ತು ರಿಡು ಬಟನ್. ಸೊ ಏನಾದರೂ ಮಿಸ್ಟೇಕ್ ಆದರೆ ನೀವು ಬ್ಯಾಕ್ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಇಸ್ ರೊಟೇಷನ್. ಇಲ್ಲಿ ನೀವು ನಿಮ್ಮ ಫೋಟೋಸ್ ಅಥವಾ ವಿಡಿಯೋಸನ್ನು 360 ರೊಟೇಷನ್ ಕೂಡ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಇಸ್ ಸ್ಕೇಲ್. ಸೊ ಇಲ್ಲಿ ನಿಮ್ಮ ವಿಡಿಯೋಸ್ ಅಥವಾ ಫೋಟೋಸ್ನ ಸ್ಕೇಲ್ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಇಸ್ ಆ್ಯಂಗಲ್. ಸೊ ಇದು ಅಷ್ಟೊಂದೇನು ಯೂಸ್ ಆಗಲ್ಲ, ಆದರೂ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿರಿ. ಏನಿಲ್ಲ, ಜಸ್ಟ್ ನೀವು ನಿಮ್ಮ ಇಮೇಜಸ್ ಅಥವಾ ವಿಡಿಯೋಸ್ನ ಆ್ಯಂಗಲ್ ಈ ರೀತಿ ಚೇಂಜ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಇಸ್ ಸ್ಪೇಸ್. ನಿಮ್ಮ ಇಮೇಜ್ ಅಥವಾ ವಿಡಿಯೋ ಸ್ಪೇಸ್ ನೀವು ಈ ರೀತಿ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಇಸ್ ಬ್ಲೆಂಡ್ ಆ್ಯಂಡ್ ಒಪಾಸಿಟಿ. ಇಲ್ಲಿ ನೀವು ನಿಮ್ಮ ಫೋಟೋಸ್ ಅಥವಾ ವಿಡಿಯೋಸ್ದ ಒಪಾಸಿಟಿ ಕಂಟ್ರೋಲ್ ಮಾಡ್ಬೋದು. ಮತ್ತು ಇಲ್ಲಿ ತುಂಬಾ ಬ್ಲೆಂಡಿಂಗ್ ಆಪ್ಷನ್ಸ್ ಕೂಡ ಇದೆ. ಇದನ್ನ ನೀವು ಸ್ಪೆಸಿಫಿಕ್ ಟಾಸ್ಕಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಕೀ ಫ್ರೇಮಿಂಗ್ ಮೇನಾಗಿ ಯೂಸ್ ಆಗೋದು ಎನಿಮೇಷನ್ಸ್ ಮಾಡೋಕ್ಕೆ. ಲೈಕ್ ಇವಾಗ ನಾನು ಈ ಇಮೇಜ್ಗೆ ಸ್ಲೈಡ್ ಡೌನ್ ಎನಿಮೇಷನ್ ಕೊಡಬೇಕಂದ್ರೆ ಸ್ಟಾರ್ಟಿಂಗ್ ಬಂದು ಒಂದು ಕೀ ಫ್ರೇಮ್ ಕೊಡ್ತೀನಿ, ಮತ್ತು ಮಿಡಲ್ ಬಂದು ಇನ್ನೊಂದು ಕೀ ಫ್ರೇಮ್ ಕೊಡ್ಕೊಡ್ತೀನಿ. ಲೈಕ್ ಸ್ಲೈಡ್ ಡೌನ್ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಬರ್ತಿರೋದು. ಸೊ ಹಾಗೆ ನಾನು ಫಸ್ಟ್ ಕೀ ಫ್ರೇಮ್ ಇದ್ದಲ್ಲಿ ನಮ್ಮ ಇಮೇಜನ್ನು ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ನೋಡ್ಬೋದು, ಸ್ಲೈಡ್ ಡೌನ್ ಎನಿಮೇಷನ್ ರೆಡಿ ಆಗಿದೆ. ಆದರೆ ಇದು ಸ್ಮೂತ್ ಇಲ್ಲ. ಸ್ಮೂತ್ ಮಾಡೋಕ್ಕೆ ಬೇಕಾಗಿರುತ್ತೆ ಗ್ರಾಫ್. ಸೊ ಇವಾಗ ನೆಕ್ಸ್ಟ್ ಗ್ರಾಫ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾವೆಲ್ಲಾದರೂ ಗ್ರಾಫ್ನ ಯೂಸ್ ಮಾಡಬೇಕಂದ್ರೆ ಅದು 2 ಕೀ ಫ್ರೇಮ್ನ ಮಧ್ಯನೇ ಮಾಡಬೇಕು. ಸೊ ಹಾಗಾಗಿ ಅವಾಗಲೇ ಯೂಸ್ ಮಾಡಿರೋ ಸ್ಲೈಡ್ ಎನಿಮೇಷನ್ನ ಕೀ ಫ್ರೇಮ್ಸ್ನ ಓಪನ್ ಮಾಡ್ಕೊಂಡ್ರೆ ಗ್ರಾಫ್ ಬಟನ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಗ್ರಾಫ್ ಪ್ಯಾನಲ್ ಓಪನ್ ಆಗುತ್ತೆ. ಸೊ ಈ ಗ್ರಾಫಲ್ಲಿ ಕಾಣ್ತಿರೋ 2 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೀತಿ ಮೇಲೆ ಸ್ಲೈಡ್ ಮಾಡ್ಕೊಂಡ್ರೆ ಸ್ಮೂತ್ ಎನಿಮೇಷನ್ ನೋಡ್ಬೋದು. ಆ್ಯಂಡ್ ಇದೇ ಸೇಮ್ ಎನಿಮೇಷನ್ನ ನೀವು ಸ್ಕೇಲ್ ಆಪ್ಷನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಲೈಕ್ ಮಿಡಲಲ್ಲಿ ಒಂದು ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಕೊಟ್ಕೊಂಡು ಸ್ಟಾರ್ಟಿಂಗಲ್ಲಿ ಬಂದು ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿಕೊಂಡ್ರೆ ಝೂಮ್ ಇನ್ ಎನಿಮೇಷನ್ ನೋಡ್ಬೋದು. ಸೊ ಅವಾಗಲೇ ಯೂಸ್ ಮಾಡೋ ಗ್ರಾಫ್ನ ಇಲ್ಲಿ ಯೂಸ್ ಮಾಡಿದ್ರೆ ಇದು ಕೂಡ ಸ್ಮೂತ್ ಆಗುತ್ತೆ. ಓಕೆ, ಇವಾಗ ಬೇಸಿಕ್ಸ್ ಮುಗೀತು. ಸೊ ಲೆಟ್ಸ್ ಗೆಟ್ ಇಂಟು ಟ್ರಾನ್ಸಿಷನ್ಸ್. ಓಕೆ, ಎಕ್ಸಾಂಪಲ್ಸ್ಗೆ ನಾನು ಇವೆಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ.
ಆ್ಯಂಡ್ ಬೀಟ್ ಮಾರ್ಕ್ ಆ್ಯಡ್ ಮಾಡಬೇಕಂದ್ರೆ ನಂಬರ್ ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೀಟ್ ಮಾರ್ಕ್ ಆ್ಯಡ್ ಆಗುತ್ತೆ. ಸೊ ಮೊದಲಿಗೆ ನಾವು ಈ ಎರಡು ಇಮೇಜಸ್ ಮಧ್ಯ ಝೂಮ್ ಇನ್ ಟ್ರಾನ್ಸಿಷನ್ ಮಾಡೋಣ. ಮೊದಲಿಗೆ ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕೇಲ್ ಆಪ್ಷನ್ಗೆ ಬಂದು ಸ್ಟಾರ್ಟಿಂಗಲ್ಲಿ ಒಂದು ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಕೊಡ್ಕೋಬೇಕು. ಆ್ಯಂಡ್ ಅದೇ ಸೇಮ್ ಇಮೇಜಸ್ನ ಎಂಡಿಗೆ ಬಂದು ಸ್ಕೇಲ್ ಇನ್ಕ್ರೀಸ್ ಮಾಡಿಕೊಂಡು ಈ ರೀತಿ ಗ್ರಾಫ್ ಕೊಟ್ಟರೆ ಹಾಫ್ ಟ್ರಾನ್ಸಿಷನ್ ಕಂಪ್ಲೀಟ್ ಆದಂಗೆ. ಓಕೆ, ಇವಾಗ ನೆಕ್ಸ್ಟ್ ಇಮೇಜ್ನ ಸ್ಕೇಲ್ ಆಪ್ಷನ್ಗೆ ಬಂದು ಮಿಡಲಲ್ಲಿ ಒಂದು ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಕೊಟ್ಕೊಂಡು ಸ್ಟಾರ್ಟಿಂಗಲ್ಲಿ ಸ್ಕೇಲ್ ಇನ್ಕ್ರೀಸ್ ಮಾಡಿಕೊಂಡು ಈ ಗ್ರಾಫ್ ಕೊಟ್ಟರೆ ನಮ್ಮ ಟ್ರಾನ್ಸಿಷನ್ ರೆಡಿ. ಓಕೆ, ಇವಾಗ ಈ ಎರಡು ಇಮೇಜಸ್ ಮಧ್ಯೆ ನಾವು ರೊಟೇಷನ್ ಟ್ರಾನ್ಸಿಷನ್ನ ಮಾಡೋಣ. ಟ್ರಾನ್ಸಿಷನ್ ಫಸ್ಟ್ ಹಾಫ್ ಇಮೇಜ್ಗೆ ಬಂದು ರೊಟೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಕೊಟ್ಕೊಂಡು ಮುಂದೆ ಸ್ಲೈಡ್ ಮಾಡಿ ರೊಟೇಷನ್ನ ಅರೌಂಡ್ 45 to 50 ಡಿಗ್ರಿಗೆ ರೊಟೇಟ್ ಮಾಡ್ಕೋಬೇಕು. ಇದಾದ್ಮೇಲೆ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಔಟ್ ಅನಿಮೇಷನ್ಗೆ ಬೇಕಾಗಿರೋ ಈಸ್ ಔಟ್ ಗ್ರಾಫ್ನ ಕೊಟ್ಕೊಂಡ್ರೆ ಹಾಫ್ ಅನಿಮೇಷನ್ ಕಂಪ್ಲೀಟ್ ಆದಂಗೆ. ಇದಾದ್ಮೇಲೆ ಬ್ಯಾಕ್ ಬಂದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಮೇಲೆ ಸರ್ಚ್ ಬಾರಲ್ಲಿ ಟೈಲ್ಸ್ ಅಂತ ಎಫೆಕ್ಟ್ನ ಸರ್ಚ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಮಿರರ್ನ ಆಪ್ಷನ್ನ ಆನ್ ಮಾಡ್ಕೋಬೇಕು. ಆ್ಯಂಡ್ ಸೇಮ್ ನೆಕ್ಸ್ಟ್ ಇಮೇಜ್ಗೂ ಸೇಮ್ ಇದೇ ಥರ ಟೈಲ್ಸ್ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಇದಾದ್ಮೇಲೆ ರೊಟೇಷನ್ ಆಪ್ಷನ್ಗೆ ಬಂದು ಸೇಮ್ ಇದೇ ರೀತಿ ಮಧ್ಯದಲ್ಲಿ ಒಂದು ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಕೊಟ್ಕೊಂಡು ಸ್ಟಾರ್ಟಿಂಗಲ್ಲಿ ಅಪೋಸಿಟ್ ಸೈಡ್ಗೆ ನಾವು ರೊಟೇಷನ್ ಮಾಡ್ಕೋಬೇಕು. ಲೈಕ್ ನಾವು ಫಸ್ಟ್ ಇಮೇಜ್ಗೆ ಪಾಸಿಟಿವ್ ಸೈಡ್ ರೊಟೇಷನ್ ಮಾಡಿದ್ರೆ ಸೆಕೆಂಡ್ ಇಮೇಜ್ಗೆ ನೆಗೆಟಿವ್ ಸೈಡ್ ರೊಟೇಷನ್ ಮಾಡಬೇಕು. ಸೇಮ್ ಅದೇ ರೀತಿ ವೈಸ್ ವರ್ಸ ರೊಟೇಷನ್ ಕೀ ಫ್ರೇಮ್ಸ್ ಎಲ್ಲ ಮುಗಿದ ಮೇಲೆ ಈಸಿನ್ ಗ್ರಾಫ್ ಕೊಟ್ಕೋಬೇಕು. ಓಕೆ, ಸೊ ಇವಾಗ ಬೇಸಿಕ್ ಟ್ರಾನ್ಸಿಷನ್ಸ್ ಮುಗೀತು. ಸೊ ಇವಾಗ ನೆಕ್ಸ್ಟ್ ಶೇಕ್ಸ್. ಓಕೆ, ನಮಗೆ ಶೇಕ್ ಆ್ಯಡ್ ಮಾಡಬೇಕಾಗಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವಾಗಲೇ ಆ್ಯಡ್ ಮಾಡಿಕೊಂಡು ಟೈಲ್ಸ್ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಸ್ಟಾರ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪಿಂಚ್ ಆ್ಯಂಡ್ ಬಲ್ಗ್ ಎಫೆಕ್ಟ್ ಕಾಣುತ್ತೆ. ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಟ್ರೆಂತ್ ವ್ಯಾಲ್ಯೂನ 0ಗೆ ಸೆಟ್ ಮಾಡಬೇಕು ಮತ್ತು ರೇಡಿಯಸ್ ವ್ಯಾಲ್ಯೂನ ಮ್ಯಾಕ್ಸಿಮಮ್ಗೆ ಪುಷ್ ಮಾಡಬೇಕು. ಇದಾದ್ಮೇಲೆ ಸ್ಟ್ರೆಂತ್ ಆಪ್ಷನ್ಗೆ ಬಂದು ಎಂಡಲ್ಲಿ ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಕೊಟ್ಕೊಂಡು ಸ್ಟಾರ್ಟಿಂಗಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿಕೊಂಡು ಅರೌಂಡ್ 80ಗೆ ಸೆಟ್ ಮಾಡ್ಕೋಬೇಕು. ಕೀ ಫ್ರೇಮ್ನ ಸ್ಟಾರ್ಟಿಂಗಿಗೆ ಮೂವ್ ಮಾಡಿ ಈಸಿನ್ ಗ್ರಾಫ್ನ ಅಕ್ಯೂರ್ ಆಗಿ ಸ್ಮಾಲ್ ಕೊಡಬೇಕು. ಸೊ ನಮಗೆ ಈ ರೀತಿ ಮಿನಿಮಲಿಸ್ಟಿಕ್ ಝೂಮ್ ಎಫೆಕ್ಟ್ ಕಂಡುಬರುತ್ತೆ. ಇದಾದಮೇಲೆ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಲೈಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡ್ರೆ ಎಕ್ಸ್ಪೋಜರನ್ನು ಎಫೆಕ್ಟ್ ಕಾಣುತ್ತೆ, ಅದನ್ನ ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ ಕೂಡ ಸೇಮ್ ಲಾಸ್ಟಲ್ಲಿ ಒಂದು ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಇದ್ರ ವ್ಯಾಲ್ಯೂನ ಅರೌಂಡ್ 1.6ಗೆ ಸೆಟ್ ಮಾಡಿಕೊಂಡು ಈಸಿನ್ ಗ್ರಾಫ್ ಸೆಟ್ ಮಾಡಬೇಕು. ಈ ಎಫೆಕ್ಟ್ ಆ್ಯಡ್ ಮಾಡೋದ್ರಿಂದ ಒಂದು ರೀತಿ ಫ್ಲ್ಯಾಶ್ ಎಫೆಕ್ಟ್ ಅನಿಸುತ್ತೆ. ಇದಾದಮೇಲೆ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ರ್ಯಾಂಡಮ್ ಡಿಸ್ಪ್ಲೇಸ್ಮೆಂಟ್ ಒಂದು ಎಫೆಕ್ಟ್ ಕಾಣುತ್ತೆ. ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಈ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿಕೊಂಡು ಮೊದಲಿಗೆ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನ 0 ಮಾಡ್ಕೋಬೇಕು. ಇದಾದಮೇಲೆ ಲಾಸ್ಟ್ಗೆ ಒಂದು ಕಾನ್ಸ್ಟೆಂಟ್ ಕೀ ಫ್ರೇಮ್ನ ಸೆಟ್ ಮಾಡಿಕೊಂಡು ಸ್ಟಾರ್ಟಿಂಗ್ಗೆ ಇದ್ರ ವ್ಯಾಲ್ಯೂ ಅರೌಂಡ್ 200ಗೆ ಸೆಟ್ ಮಾಡಬೇಕು. ಇದಾದಮೇಲೆ ಎವಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಕೊಟ್ಕೊಂಡು ಮುಂದೆ ಸ್ಲೈಡ್ ಮಾಡಿ ಅರೌಂಡ್ ವ್ಯಾಲ್ಯೂ 15ಗೆ ಸೆಟ್ ಮಾಡ್ಕೋಬೇಕು. ಇದಾದಮೇಲೆ ಕೀ ಫ್ರೇಮ್ನ ಎಂಡ್ಗೆ ಡ್ರ್ಯಾಗ್ ಮಾಡಿಕೊಂಡು ಗ್ರಾಫ್ನ ಈ ರೀತಿ ಸೆಟ್ ಮಾಡ್ಕೋಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮ ಶೇಕ್ ರೆಡಿ ಇದೆ. ಅದರಿಂದ ಇನ್ನೊಂಚೂರು ಸ್ಮೂತ್ ಮಾಡೋಕ್ಕೆ ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಎಫೆಕ್ಟ್ಗೆ ಬಂದು ಬ್ಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮೋಷನ್ ಬ್ಲರ್ ಅನ್ನೋ ಎಫೆಕ್ಟ್ ಕಾಣುತ್ತೆ, ಇದನ್ನ ಆ್ಯಡ್ ಮಾಡಬೇಕು. ಓಕೆ, ಇವಾಗ ಸ್ಮೂತ್ ಶೇಕ್ ಮುಗೀತು. ಸೊ ಇದರಿಂದ ಹಾರ್ಡ್ ಶೇಕ್ ಮಾಡೋದು ತುಂಬ ಈಸಿ. ಎಫೆಕ್ಟ್ ಪೆನೆಲ್ಲ ಮತ್ತೆ ಓಪನ್ ಮಾಡಿಕೊಂಡು ಕೆಳಗಡೆ ಕಾಣ್ತಾ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಕಾಪಿ ಆಪ್ಷನ್ ಬರುತ್ತೆ. ಅದನ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇಮೇಜ್ಗೆ ಬಂದು ಮತ್ತೆ ಅದೇ ಪ್ಯಾನಲಲ್ಲಿ ಪೇಸ್ಟ್ ಅಂತ ಹೊಡೆದ್ರೆ ಎಲ್ಲ ಎಫೆಕ್ಟ್ ಪೇಸ್ಟ್ ಆಗುತ್ತೆ. ಸೊ ಇವಾಗ ಹಾರ್ಡ್ ಶೇಕ್ ಮಾಡಬೇಕಂದ್ರೆ ರ್ಯಾಂಡಮ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಕೊಟ್ಟರೆ ಮ್ಯಾಗ್ನಿಟ್ಯೂಡ್ನ ರಿಸೆಟ್ ಮಾಡಿಕೊಂಡು ಮತ್ತೆ ಇದ್ರ ವ್ಯಾಲ್ಯೂನ ಅರೌಂಡ್ 300 to 400ಗೆ ಸೆಟ್ ಮಾಡ್ಕೋಬೇಕು. ಇದಾದಮೇಲೆ ಗ್ರಾಫ್ನ ಈ ರೀತಿ ಸೆಟ್ ಮಾಡ್ಕೊಂಡಿರಬೇಕು. ಇದಾದಮೇಲೆ ಎವಲ್ಯೂಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಕೀ ಫ್ರೇಮ್ನ ವ್ಯಾಲ್ಯೂ ಅರೌಂಡ್ 20ಗೆ ಸೆಟ್ ಮಾಡಬೇಕು. ಇದಾದಮೇಲೆ ಡೈರೆಕ್ಷನಲ್ ಬ್ಲರ್ ಶೇಕ್ ಮಾಡೋಕ್ಕೆ ಅವಾಗಲೇ ಮಾಡಿರೋ ಸ್ಮೂತ್ ಶೇಕ್ನ ಎಫೆಕ್ಟ್ ಕಾಪಿ ಮಾಡಿಕೊಂಡು ಡೈರೆಕ್ಷನಲ್ ಬ್ಲರ್ ಶೇಕ್ ಮಾಡೋ ಇಮೇಜ್ಗೆ ಪೇಸ್ಟ್ ಮಾಡಬೇಕು. ಇದಾದಮೇಲೆ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲರ್ ಆಪ್ಷನ್ಗೆ ಬಂದರೆ ಡೈರೆಕ್ಷನಲ್ ಬ್ಲರ್ ಎಫೆಕ್ಟ್ ಕಾಣುತ್ತೆ, ಅದನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಇದರ ಆ್ಯಂಗಲ್ನ 90 ಡಿಗ್ರಿ ಸೆಟ್ ಮಾಡ್ಕೋಬೇಕು. ಇದಾದಮೇಲೆ ಸ್ಟ್ರೆಂತ್ ಆಪ್ಷನ್ಗೆ ಬಂದು ಸ್ಟಾರ್ಟಿಂಗಲ್ಲಿ ಸೇಮ್ ವ್ಯಾಲ್ಯೂವಲ್ಲಿ ಒಂದು ಕೀ ಫ್ರೇಮ್ ಕೊಟ್ಕೊಂಡು ಮುಂದೆ ಬಂದು ವ್ಯಾಲ್ಯೂನ 0 ಮಾಡಬೇಕು. ಇದಾದಮೇಲೆ ಗ್ರಾಫ್ನ ಓಪನ್ ಮಾಡಿಕೊಂಡು ಈ ರೀತಿ ಈಸಿನ್ ಗ್ರಾಫ್ನ ಕೊಡಬೇಕು. ಸೊ ಇವಾಗ ಡೈರೆಕ್ಷನಲ್ ಬ್ಲರ್ ಶೇಕ್ ಕೂಡ ರೆಡಿ. ಓಕೆ, ಇವಾಗ ಪ್ರಿಸೆಟ್ನ ಹೇಗೆ ಆ್ಯಡ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ನಿಮಗೆ ಇದ್ರ ಪ್ರಿಸೆಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ.
ಡಿಸ್ಕ್ರಿಪ್ಷನಲ್ಲಿ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಟೆಲಿಗ್ರಾಮ್ ಚಾನಲ್ಗೆ ರೀಡೈರೆಕ್ಟ್ ಆಗ್ತೀರಾ. ಈ XML ಫೈಲ್ ಓಪನ್ ಮಾಡಿದ ಮೇಲೆ ಈ ರೀತಿ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಶೇರ್ ಮಾಡಿದ್ರೆ ಅಲರ್ಟ್ ಮೋಷನ್ EPಗೆ ಸಿಗುತ್ತೆ. ಅದರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಟೆಂಪ್ಲೇಟ್ ಇಂಪೋರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ನಾನು ಡಾಕ್ಟರ್ ಬ್ರೋ ಅವರ ಎಕ್ಸಾಂಪಲ್ ತೊಗೊಂಡು ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಆ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ. ಮತ್ತು ಕಮೆಂಟ್ಸಲ್ಲಿ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋಯಿಂದ ಇಂಪ್ರೂವ್ ಮಾಡ್ಕೋಬೋದು.